ನಮಸ್ಕಾರ. ಓ ಲಾಯರ್ ಸಾಹೇಬ್ರು, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನು ಮುಂದಿನ ವಾರ ಧಾರಾವಾಹಿನಿ ಈಗಲೇ ಬಂದ್ಬಿಟ್ರೇನು? ಹೋದ ವಾರದ್ದೇ ನಂದಲ್ಲ, ಇನ್ ಮುಂದಿನ ವಾರದ್ದೆಲ್ಲಿ ತರ್ಲಿ? ನೀವು ತುಂಬಾ ತಮಾಷೆ ರೀ. ತಮಾಷೆ ಇರ್ಲಿ, ಹೋದ ವಾರದ ಧಾರಾವಾಹಿ ಯಾರು ತಂದು ಕೊಟ್ರು? ಏನ್ ಸರ್ ಹೀಗೆ ಕೇಳ್ತೀರಾ? ನಿಮ್ ಶ್ರೀಮತಿಯವರೇ ತಂದು ಕೊಟ್ರು. ಬೇಕಾದ್ರೆ ಇಲ್ಲೇ ಇದೆ ನೋಡಿ. ನಿಮ್ ಬಗ್ಗೆ ವಿಚಾರಿಸ್ದೆ, ನಮ್ಮ ಪತ್ರಿಕೆ ಮೇಲೆ ನಿಮಗೆ ಎಷ್ಟು ಅಭಿಮಾನ ಇದೆ ಅಂತ ಹೇಳಿದೆ ನೋಡಿ. ನನ್ ಹೆಂಡ್ತಿನ? ಹೌದು ಸರ್. ನಥಿಂಗ್ ಟು ವರಿ ಮೇಡಮ್. ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ. ನಿಮಗ್ ಗೊತ್ತಿರೋ ಹಾಗೆ ಮೆಂಟಲ್ ಅಂಡ್ ಫಿಸಿಕಲ್ ಸ್ಟ್ರೈನ್ ಆಗಿರೋದ್ರಿಂದ ಅವರು ರೆಸ್ಟ್ ತಗೋಬೇಕು. ಎಲ್ಲಾದ್ರೂ ಔಟ್ ಆಫ್ ಸ್ಟೇಷನ್ ಹೋಗೋದು ಒಳ್ಳೇದು ಅಂತ ಕಾಣ್ತದೆ. ಆಗಿರೋ ಮೂಗೇಟ್ಗೆ ಊರುದ್ದ ಬ್ಯಾಂಡೇಜ್ ಕಟ್ಟಿದ್ರೆ ಅವನ್ ಮನೆ ಉದ್ಧಾರ ಆದಾಗೆ. ಹೋಗೋ. ಅದಿರ್ಲಪ್ಪ, ಅಲ್ಲಿಂದ ನನ್ ಮಾತ್ರ ಬಿಡಿಸ್ಕೊಂಡ್ ಬಂದ್ರಲ್ಲ ಅವ್ರನ್ನು ಅಪ್ಪ. ತಾಳಿ ಕಟ್ಟಿದ ತಕ್ಷಣ ಅವರು ಆಗೋಗ್ಬಿಟ್ನಾ? ನಾನ್ ನಿನ್ನ ಗಂಡ್ ಮಗ ಅಂತ ತಿಳ್ಕೊಂಡು ಸಾಕೊಂಡ್ಬಿಡ್ತೀನಿ. ತಪ್ಪನ ಮನೇಲಿ ಬಿದ್ರು. ಅಪ್ಪ ಎಂತ ಮಾತಾಡ್ತಿದ್ಯಪ್ಪ? ಆ ಬ್ರಹ್ಮ ಗಂಟ್ ಹಾಕಿರೋದು ತಪ್ಸಕ್ಕಾಗತ್ತಾ? ಆ ಬ್ರಹ್ಮ ಬಂದು ಗಂಟ ಹಾಕ್ಬಿಟ್ಟೋಗ್ತಾನೆ. ಬಾಯಿ ಮುಚ್ಕೊಂಡ್ ಬಿದ್ದಿರು. ಅದ್ಯಾವ ನನ್ ಮಗ ಬತ್ತಾನೋ ಬರ್ಲಿ. ಯಾರು ನೀನಾ? ಬಪ್ಪ. ನೀನ್ ಯಾಕೆ ಬಂದೆ ಇಲ್ಲಿಗೆ? ಮಾವನ ಮನೆಗೆ ಅಳಿಯ ಯಾಕೆ ಬರ್ತಾನೆ? ನಾನು ಹೆಂಡತಿನ ನನ್ನ ಗ್ಯಾರೇಜ್ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ಏನಂದ್ರೆ ತಾಳಿ ಕಟ್ಟದ್ ಮಾತ್ರ ನೀನ್ ಇವಳಿಗೆ ಗಂಡ, ಇವಳು ನಿನ್ನ ಹೆಂಡತಿ ಆಗ್ಬಿಟ್ಲಾ? ತಾಳಿ ಕಟ್ಟದೆ ನನ್ ಫ್ಯಾನ್ ಬೆಲ್ಟ ಕಟ್ತಾರೆ, ತಾಳಿನೇ ಕಟ್ಟಿರೋದು. ಹೆದರ್ಸ್ಯೇನೋ? ಕೋರ್ಟ್ ಮೆಟ್ಲು ಹತ್ತ ತಕ್ಷಣ ಜೈಲ್ಬೋದು ಅಂತಲಕ್ವಾ? ಮಾವ, ಕೋರ್ಟು ಜೈಲು ಅಂತ ನನ್ನ ಹತ್ರ ಮಾತಾಡಬೇಡ. ಗಾಡಿ ಯಾವತ್ತೋ ನನ್ನ ಹೆಸರು ರಿಜಿಸ್ಟರ್ ಆಗಿದೆ, ಬೇಕಾದ್ರೆ ನಂಬರ್ ಪ್ಲೇಟ್ ನೋಡು. ಹಲ್ಲಿಡಿದು ಮಾತಾಡು. ನಿನ್ನಂತ ಅಯೋಗ್ಯನ ಮನೆಗೆ ನಾನು ಅವಳು ಕಳ್ಸಲ್ಲ. ನಾನು ಅಯೋಗ್ಯ ಅಂತ ನನ್ನ ಹೆಂಡತಿ ಹೇಳ್ಬಿಡ್ಲಿ, ರಿವರ್ಸ್ ಗೇರ್ ಹಾಕೊಂಡು ಹೊಟ್ಟೋಗ್ತೀನಿ. ಅವಳೇನ ಹೇಳೋದು? ಅವಳಪ್ಪ ಅಪ್ಪ ನಾನ್ ಹೇಳ್ತೀನೋ? ಅಪ್ಪನ ದೊಡ್ಡಪ್ಪನ ನೀನೇನ ಹೇಳೋದು? ಎತ್ಕೊಳ್ಳಿ ಸೇರ್ಪಾಡ್ತಾ ನಡಿಯೇ. ಬೇಡ ಬಾ, ಬೇಡ ಬಾ, ಬೇಡ. ಗೌರಿ, 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 ಅಮ್ಮ ಗೌರಿ, ನನ್ ಮಾತ್ ಕೇಳಮ್ಮ. ಅವನ್ ನಿನ್ ಸುಖವಾಗಿಡೋದಿಲ್ಲ, ಶುದ್ಧ ಅಯೋಗ್ಯ. ಅವನ್ ಯಾವತ್ತು ನನ್ನ ಹತ್ರ ಯೋಗ್ಯ ಅಂತ ಅನ್ನಿಸ್ಕೊಳ್ತಾನೋ ಆವತ್ತು ಬ್ಯಾಂಡ್ ಸೆಟ್ ಸಮೇತ ನಾನೇ ಅವನ್ ಮನೆ ಬಾಗಿಲಿಗೆ ನಾನು ನಿಲ್ಲಿಸ್ಬಿಡ್ತೀನಿ. ಗೌರಿ, ಅಪ್ಪ, ಊರ್ನಲ್ಲಿ ಇರೋರ್ನೆಲ್ಲ ಅಪ್ಪ ಅಂತ ಕರಿಬಹುದು, ಆದ್ರೆ ಗಂಡ ಅಂತ ಕರೆಯೋಕ್ಕಾಗಲ್ಲ. ನನ್ ಜೀವನದಲ್ಲಿ ಇವರೊಬ್ರೇ ನನ್ನ ಗಂಡ. ಆಶೀರ್ವಾದ ಮಾಡಿಪ್ಪ. ಆಗಲ್ಲ, ನಾನು ಆಶೀರ್ವಾದ ಮಾಡಲ್ಲ. ಆಶೀರ್ವಾದ ಮಾಡಿಪ್ಪ. ಎದಳ ನೀನ? ಅವನ್ ಮಾಡಲ್ಲ ಅನ್ನೋದೇನು ಬಲವಂತ ಮಾಡ್ತಾ ಇದೆಯಲ್ಲೇ? ಇವನ್ ಆಶೀರ್ವಾದ ಮಾಡೇ ನಾ ಇಬ್ರು ಗಾಡಿ ಓಡಿಸ್ಬೇಕಾಗಿದ್ಯಾ? ನಿನ್ನ ಆಶೀರ್ವಾದ ನೀನೇ ಇಟ್ಕೋ. ಗುಡ್ ಬೈ, ನಡಿಯ. ಅಯೋಗ್ಯ, ನನ್ನ ಯಾರು ಎದುರಿಸಿ ಇವತ್ತಿನವರೆಗೂ ಮಾತಾಡಿದ್ದಿಲ್ಲ ಕಣೋ. ಆಯ್ತು, ಆಗ್ಲಿ ಕಣೋ. ನನ್ನ ಮನ್ತನದ ಮಾನ ಮರ್ಯಾದೆ ಮಾರಿಗೆ ನೀನು ಸುರಂಗ ಹಾಕ್ತೀಯಾ? ನನ್ನ ಮನೆಗೆ ನುಗ್ದ, ನನ್ನ ಮಗಳು ನೋಡ್ಕೊಂಡದ, ನನ್ನ ಮೇಲೆ ಕೈ ಮಾಡ್ದ. ಇದೆಲ್ಲಾನು ಮಿಕ್ಸ್ ಮಾಡಿ ನಿನ್ನ ಮೇಲೆ 144 ಸೆಕ್ಷನ್ ಮಾಡ್ತೀನಿ ಕಣೋ. ಇಳಿಯ ಕೆಳಗೆ. ಯಾಕ್ರಿ? ಈ ಮದುವೆ ಗಲಾಟೆಲಿ ನಾವು ಲವ್ ಬೆಲ್ಲೇ ಮಾಡಿದ್ದೀವಿ. ಅಯ್ಯೋ, ಲವ್ ಮಾಡೋದಿಲ್ಲ. ಇಳಿ ಅಂದ್ರೆ ಇಳಿಬೇಕು. ಇಳಿಯ, ಇಳಿ.
ಮಾವ ಏನ್ ರಾಮು? ಊಟ ಆಯ್ತಾ? ತಗೋ ಮಗುನ. ಒಳ್ಳೆ ಪುಷ್ಕಳವಾಗಿತ್ತಯ್ಯ ಭೋಜನ. ದೊಡ್ಡ ಮಾವ ಒಂದ್ ನಿಮಿಷ ಇರು, ಬಂದೆ. ಇದೇನಯ್ಯ ರಾಮನ್ ಇಲ್ಲೇ? ಅನ್ನಡಮ್ಮ. ಮಾವ, ಊಟ ಆಯ್ತು ತಾನೆ? ಯಾಕೆ ಏನೇನು ಎಲ್ಲ ಬೇಡ, ನಿಮ್ಮದ್ರ ಸರಿ, ಇಟ್ಕೊಬೇಡ. ಹಾಗಾದ್ರೆ ಯಾಕಪ್ಪ ರಾಮು? ಅಯ್ಯೋ ಬಾಯಿದೆ ಅಂತ ಮಾತಾಡಿ ಮಾತಾಡಿ ಬಾಂಬ್ ಹಾಕ್ತಾರೆ. ಅವತ್ ಮದುವೆ ಮನೇಲಿ ಬಾಂಬ್ ಹಾಕಿ ಬಂಬಾಟ್ ಗಲಾಟೆ ಆಗಿದ್ದು, ನನಗೆ ಪಾಡ್ ಬೈ ಪಾಡ್ ಉದುರೋಗಿದ್ದು. ಇವಾಗ ಪರವಾಗಿಲ್ಲ ಅಂತ ಇಟ್ಕೊಳ್ಳಿ, ಮದುವೆಲಿ ಸರಿಯಾಗಿ ವಿಚಾರಿಸ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಊಟಕ್ಕೆ ಕರೆದೆ. ಲೇ ಗಿರಿಕನ್ಯೆ, ಸ್ವಲ್ಪ ಬಾರೆ. ಮಂದಗಜ ಗಮನೆ, ಬೇಗ ಬೇಗ ಬಾರೆ. ಪಂಚರ್ ಆಗಿರೋ ಗಾಡಿ ತರ ಅಲ್ಲಾಡ್ಕೊಂಡು ಬರ್ತಾ ಇದ್ದಾಳೆ. ಕೊಡೆ ಅಮ್ಮ, ತಗೊಳ್ಳಿ. ತಾಯಿ ಇಲ್ಲ ತಬ್ಲಿಗಳು, ನಿಮ್ಮನ್ನೇ ತಾಯಿ ಅನ್ಕೊಂಡಿದ್ದೀವಿ. ನಾನು ಇವಳ ಜೊತೆ ಸುಖವಾಗಿ 100 ವರ್ಷ ದಾಂಪತ್ಯ ಮಾಡ್ಲಿ ಅಂತ ಆಶೀರ್ವಾದ ಮಾಡಿ. ಬೀಳೆ ಕಾಲ್ಗೆ. ದೇವ್ರು ನಿನ್ ಒಳ್ಳೇದ್ ಮಾಡ್ಲಪ್ಪ. ನಾವ್ಯಾರೋ ನೀನ್ಯಾರೋ ಯಾವ ಸಂಬಂಧವೂ ಇಲ್ದೆ ಕೇವಲ ಪರಿಚಯದಿಂದಲೇ ಎಷ್ಟು ಹತ್ರ ಆಗೋದ್ವಿ ನೋಡು. ಚಿಕ್ಕನ್ನಲ್ಲೇ ನನ್ ಮಗ ದೂರ ಆಗೋದ. ಅವನ ಜಾಗಕ್ಕೆ ನೀನೇ ನನ್ ಮಗ, ಅವಳೇ ನನ್ ಸೊಸೆ. ನಿಮ್ಗೊಬ್ಬ ಮಗ ಆಯ್ತನಮ್ಮ? ಹೌದಪ್ಪ. ಈಗ ಅವನಿದ್ದಿದ್ರೆ ನಿನ್ನ ಹಾಗೆ ಇರ್ತಿದ್ದ, ನಿನ್ನಷ್ಟೇ ವಯಸ್ಸಾಗಿರ್ತಿತ್ತು. ಜಾತ್ರೆ ಗಲಾಟೆಯಲ್ಲಿ ಕಳೆದು ಹೋದ. ಸುಮಾರು 15 ವರ್ಷ ಆಗಿರ್ಬೋದು. ಆಗ ನನ್ ಮಗನ್ಗೆ 5 ವರ್ಷ, ಇವಳಿಗೆ 7 ವರ್ಷ ಆಗಿತ್ತು. ಏ ಮಾವುಗಳ, ಎಲ್ಲಿ ಹೋಗ್ತಾ ಇದ್ದೀರಿ? ಕಿತಾಪತಿ ಮಾಡ್ತಾರೋ ಏನೋ ಇವರು. ಬಿಡ್ರಿ, ಏನಾದ್ರೂ ಮಾಡ್ಕೊಳ್ಳಿ. ಏನ್ ಮಾಡ್ತಾರೋ ನೋಡೋಣ. ಏನೋ ಟ್ರಂಕ್ ತೆಗಿತಾ ಇದಾರೆ. ಏನ್ ಟ್ರಂಕ್ ತೆಗಿತಾರೋ ಏನೋ ಗೊತ್ತಾಗಿಲ್ವಲ್ಲಪ್ಪ. ಏನ್ ಮಾವ ಅದು? ಕತೆ ಇದ್ದೀರಾ ಮಂಗಳ? ಈ ಮಗು ತಗಮ್ಮ. ನೋಡಿ ಅಮ್ಮ, ನಾವು ಅಂಬಾ ಜಾತ್ರೆಯಲ್ಲಿ ನಾಟಕ ಆಡ್ತಾ ಇದ್ವಿ ಕೆಲವು ವರ್ಷಗಳ ಹಿಂದೆ. ಇದ್ದಕ್ಕಿದ್ದಾಗೆ ಜಾತ್ರೆಯಲ್ಲಿ ಗಲಾಟೆ ಪ್ರಾರಂಭ ಆಯ್ತು. ನೋಡಿ, ರಾತ್ರಿ ನಾವು ನಾಟಕ ಎಲ್ಲ ನಿಲ್ಲಿಸ್ಬಿಟ್ಟು ಗಂಟು ಮೂಟೆ ಕಟ್ಕೊಂಡು ಹೊರಡುವಂತ ಪರಿಸ್ಥಿತಿ. ದಾರಿಯಲ್ಲಿ ಒಬ್ಬ ಅನಾಥ ಬಾಲಕ ಸಿಕ್ಕಿದ. ಅಂಬಾ ಅಂಬಾ ಅಂತ ಅಳ್ತಾ ಇದ್ದ. ನಾವು ಹುಡುಗರು ಎತ್ಕೊಂಡು ಇದು ಯಾರ್ದು ಏನು ಅಂತ ನಾವೆಲ್ಲ ವಿಚಾರಿಸ್ವಿ. ಯಾರು ಉತ್ತರ ಕೊಡ್ಲಿಲ್ಲ. ಕೊನೆಗೆ ಆ ಮಗು ನಮ್ಮಲ್ಲೇ ಇಟ್ಕೊಂಡು ಪ್ರಹ್ಲಾದನ ಪಾಠ ಮಾಡ್ಕೊಂಡಿದ್ದಾನೆ. ಈಗ ಎಲ್ಲಿದ್ದಾನೆ? 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 ಎಲ್ಲಿದ್ದಾನೆ ಹೇಳಿ. ಸದ್ಯಕ್ಕೆ ಫೋಟೋಲಿದ್ದಾನೆ. ಇವನೇ ನನ್ ಮಗ. ಈಗ ಎಲ್ಲಿದ್ದಾನೆ? ಎಲ್ಲಿದ್ದಾನೆ? ನಿಮಗ್ ಗೊತ್ತಿದ್ದಾನೆ? ಶೋಕಿಸಿದ್ರು ತಾಯೇ, ನಾ ಪೇಳುವೆನವನ ಪರಿಯ. ಹೇಳಬೇಡವೋ ಬೇಡಿಕೊಂವೆ ನಾನು, ಹೇಳಬೇಡವೋ ಹೇಳಿದರೆ ನೀನು ಅನಾಥರಾಗುವೆವು ನಾವು. ಹೇಳಬೇಡವೋ ಬೇಡಿಕೊಂವೆ ನಾನು. ಆಯ್ತಾಯ್ತು, ಹೇಳು. ಹೇಳ್ರಪ್ಪ, ನಿಮಗೆ ಪುಣ್ಯ ಬರುತ್ತೆ. ಹೇಳಿ, ಅವನ್ ಎಲ್ಲಿದ್ರು ಚೆನ್ನಾಗಿದ್ರೆ ಸಾಕು. ಹೇಳಿ, ಹೇಳ್ರಪ್ಪ, ಹೇಳ್ರಪ್ಪ, ಎಲ್ಲಿದ್ದಾನ ಅವನು? ಹೇಳಿ, ಹೇಳ್ರಿ. ಹೇಳ್ತೀನಮ್ಮ. ದಶರಥನ ಮಗನವನು, ವನವಾಸಕ್ಕೆ ಹೋದನವನು. ರಾಮ 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 ರಾಮ. ರಾಮು, ಅಮ್ಮ, ರಾಮು, ಅಮ್ಮ, ರಾಮು, 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 ರಾಮು. ಅಮ್ಮ, ನಿಮ್ಮನ್ನ ನೋಡ್ದಾಗ್ಲೆಲ್ಲ ನನ್ನ ಮನ್ಸಿಗೆ ಏನೋ ಒಂಥರ ಆಗ್ತಾ ಇತ್ತು. ಅದೇನೋ ಅಂತ ಅರ್ಥ ಆಗ್ತಾ ಇರ್ಲಿಲ್ಲ. ಈಗ ಗೊತ್ತಾಗ್ತಾ ಇದೆ. ಕಣ್ಣು ಗೊತ್ತಾಗದೆ ಇದ್ರು ಕರಳು ಗೊತ್ತಾಗಲ್ವಾ ಅಮ್ಮ? ರಾಮು, ಅಕ್ಕ, ಅಕ್ಕ, ನಾನ್ ಮದುವೆ ನಿನ್ ಕಳಸ ಹಿಡ್ದೆ. ಆಗ ನಮ್ಮ ಅಕ್ಕ ನೀನು ಅಂತ ಗೊತ್ತಿರ್ಲಿಲ್ಲ. ಎಷ್ಟು ವಿಚಿತ್ರ ಅಲ್ವಾ? ಏಯ್ ಪುಟ ಪುಟ, ನಾನ್ ನಿಮ್ ಬಾಡ್ಗೆ ಮಾವ ಅಲ್ಲ ಕಣೋ, ಸ್ವಂತ ಮಾವ. ಏ ಮಾವುಗಳ, ಎಲ್ಲಿ ಹೋಗ್ತಾ ಇದ್ದೀರಿ? ಇನ್ನೇನಪ್ಪ ರಾಮು,
ಆವತ್ತು ಮಗುವಾಗಿ ನೀನು ನಮಗೆ ಅನಾಥಾಗಿ ಸಿಕ್ಕಿದೆ. ಇವತ್ತು ನಿಮ್ ತಾಯಿ, ನಿಮ್ಮ ಅಕ್ಕ, ಬಂಧು ಬಳಗ ಎಲ್ಲ ನಿನಗೆ ಸಿಕ್ಬಿಟ್ರು. ಈಗ ನಾವು ಅನಾಥರಾಗೋದು. ಏಯ್, ನಾನ್ ಬದುಕಿರೋ ತನಕ ನೀವು ಅನಾಥ ಯಾಕಾಗ್ತೀರಿ? ನೀವು ಬಾಡಿಗೆ ಮಾವ ಅಲ್ಲ, ಸ್ವಂತ ಮಾವ. ಇಲ್ಲೇ ಇರ್ಬೇಕು. ಹೌದಾ? ಹಾ. ದೀರ್ಘಾಯುಷ್ಮಾನ್ ಭವ.